ಮಾಲಿಕೆ 5, ಪುಸ್ತಕ ಪರಿಚಯ 42, ತಿಂಗಳ ವಿಶೇಷ, ಸರಣಿ ವಿಶೇಷ, ಕೊರಟಿ ಶ್ರೀನಿವಾಸರಾವ್ರವರ ವಿಜಯನಗರ ಸಾಮ್ರಾಜ್ಯ ಸರಣಿ. ಕಾಲ ಸಾಮ್ರಾಜ್ಯ ದುರಂತ, ಕ್ರಿಸ್ತ ಶಕ 1528 1565. ಪುಸ್ತಕದ ಹೆಸರು ಹುಚ್ಚುದೊರೆ. ಲೇಖಕರು ಕೊರಟಿ ಶ್ರೀನಿವಾಸರಾವ್. ಅಭಿಪ್ರಾಯ ಎಸ್. ನಾಗಭೂಷಣ ಶರ್ಮಾ, ಹೂವಿನಹಳ್ಳಿ. ಓದುತ್ತಿರುವವರು ಪಲ್ಲವಿ ಎಂ.ಆರ್. ವಿಜಯನಗರ ಸಾಮ್ರಾಜ್ಯದ ಕೃತಿಶ್ರೇಣಿಯ 15ನೇ ಭಾಗ ಹುಚ್ಚುದೊರೆ. ಶ್ರೀಕೃಷ್ಣದೇವರಾಯನ ಆಳ್ವಿಕೆಯ ನಂತರದ ಸ್ಥಿತ್ಯಂತರ ವಿವರಣೆಗಳನ್ನು ಈ ಕೃತಿ ಒಳಗೊಂಡಿದೆ. ತಿಮ್ಮರಸುವಿನ ಮರಣ ನಂತರ ಶ್ರೀಕೃಷ್ಣದೇವರಾಯ ದುರ್ಬಲನಾಗಿ ಬಿಡುತ್ತಾನೆ. ಸಾಲದು ಎಂಬಂತೆ ಉದರವ್ಯಾಧಿಗೆ ತುತ್ತಾಗುತ್ತಾನೆ. ತಾನು ಬದುಕುವುದಿಲ್ಲ ಎಂದು ಖಚಿತವಾದೊಡನೆ ಮರಣ ಶಾಸನ ಸಿದ್ಧಪಡಿಸಿ ಅದನ್ನು ಕಾರ್ಯಗತಗೊಳಿಸಲು ತನ್ನ ನಿಷ್ಠ ಅಮಾತ್ಯನಾದ ಸೋಮರಸುವಿಗೆ ಮತ್ತು ರಾಜಗುರು ಭರತಾಚಾರ್ಯರಿಗೆ ವಹಿಸಿ ತಾನು ಕಣ್ಮುಚ್ಚುತ್ತಾನೆ. ಅವನು ಬರೆದ ಮರಣ ಶಾಸನದಲ್ಲಿ ತನ್ನ ಮತ್ತು ಅನ್ನಪೂರ್ಣ ದೇವಿಯ ಮಗನಾದ ಬಾಲರಾಜ ಅಪ್ರಾಪ್ತ ವಯಸ್ಕನಾಗಿರುವುದರಿಂದ ಅವನು ಪ್ರಾಪ್ತವಯಸ್ಕನಾಗುವವರೆಗೂ ಮಲಸಹೋದರ ಅಚ್ಯುತರಾಯನನ್ನು ರಾಜಪ್ರತಿನಿಧಿಯ ಪದವಿಗೂ, ಅರವೀಡು ಅಳಿಯ ರಾಮರಾಯನನ್ನು ಸಾಮ್ರಾಜ್ಯದ ಮಹಾದಂಡನಾಯಕನ ಪದವಿಗೂ, ಅಳಿಯ ತಿರುಮಲರಾಯನನ್ನು ಹಣಕಾಸಿನ ಆಡಳಿತ ಅಧಿಕಾರಿಯನ್ನಾಗಿಯೂ, ಸೋಮರಸನನ್ನು ಪ್ರಧಾನಮಾತ್ಯನನ್ನಾಗಿಯೂ, ಕೊಂಡಮರಸಯ್ಯನ ಮಗ ಅಯ್ಯಪ್ಪರಸಯ್ಯನಿಗೆ ಗಾಂಧಿಕೋಟೆಯ ಮಾಂಡಲಿಕ ಪದವಿಗೆ ನೇಮಿಸಿರುತ್ತಾನೆ. ಆದರೆ ರಾಯನ ಈ ಮರಣ ಶಾಸನವನ್ನು ಅವನ ಮೋಹದ ರಾಣಿ ಚಿನ್ನದೇವಿ ಅಚ್ಯುತರಾಯನ ಆಯ್ಕೆಯನ್ನು ಪ್ರಬಲವಾಗಿ ವಿರೋಧಿಸುತ್ತಾಳೆ. ಅವಳಿಗೆ ಬೆಂಬಲವಾಗಿ ಅಯ್ಯಪ್ಪರಸಯ್ಯ ನಿಲ್ಲುತ್ತಾನೆ. ಅಧಿಕಾರ ವಹಿಸಿಕೊಂಡ ಅಚ್ಯುತರಾಯನ ಪತ್ನಿ ವರದಾಂಬಿಕೆಗೆ ಸಿಂಹಾಸನವನ್ನು ಶಾಶ್ವತವಾಗಿ ತಮ್ಮ ವಶಕ್ಕೆ ಪಡೆಯುವ ಆಲೋಚನೆ. ಆದರೆ ಇನ್ನೂ ಹಸುಳೆಯಾದ ರಾಯನ ಮಗ ಬಾಲರಾಜುವಿಗೆ ಸ್ವಾಮಿನಿಷ್ಠ ಸೇವಕ ಸೋಮರಸ ಬೀಗಿ ಸರ್ಪಗಾವಲಾಗಿ ನಿಂತಿರುತ್ತಾನೆ. ಹೀಗಿದ್ದೂ ಸಹ ಒಂದು ರಾತ್ರಿ ಬಾಲರಾಜುವಿನ ಹತ್ಯೆಯಾಗಿ ಬಿಡುತ್ತದೆ. ನೆಪ ಮಾತ್ರಕ್ಕೆ ರಾಜನಾಗಿದ್ದ ಅಚ್ಯುತರಾಯ ತನ್ನ ಪತ್ನಿ ವರದಾಂಬಿಕೆಯ ಕೈಗೊಂಬೆಯಾಗಿರುತ್ತಾನೆ. ಸಿಂಹಾಸನದ ಮೇಲಿನ ಆಸೆಯಿಂದ ಅಮಾತ್ಯ ಸೋಮರಸಯ್ಯನೇ ಈ ಕೃತ್ಯ ಎಸಗಿದ್ದಾನೆ ಎಂದು ಆರೋಪಿಸಿ ಅವನನ್ನು ಸೆರೆಯಲ್ಲಿಡಲಾಗುತ್ತದೆ. ಬಾಲರಾಜುವಿನ ಅಕಾಲ ಮೃತ್ಯು ವರದಾಂಬಿಕೆಗೆ ಒಂದು ದೊಡ್ಡ ವರದಾನವೇ ಆಗುತ್ತದೆ. ಅವಳು ತನ್ನ ಸಹೋದರರಾದ ಸಕಲಂ ಸಹೋದರರನ್ನು ಪುನಃ ತನ್ನ ಪತಿ ಅಚ್ಯುತರಾಯನ ಮನವೊಲಿಸಿ ಬರಮಾಡಿಕೊಳ್ಳುತ್ತಾಳೆ. ಈ ಸಕಲಂ ಸಹೋದರರು ಕೊಂಡಮರಸಯ್ಯನನ್ನು ಕೊಂದು ತಲೆತಪ್ಪಿಸಿಕೊಂಡಿರುವ ಅಂಶ ಓದುಗರಿಗೆ ನೆನಪಿರಬೇಕು. ರಾಜಧಾನಿಗೆ ಹಿಂತಿರುಗಿದ ಸಕಲಂ ಸಹೋದರರು ಇಡೀ ಆಡಳಿತ ಸೂತ್ರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುತ್ತಾರೆ. ಬಂಧಿತನಾದ ಮತ್ತು ನಿರಪರಾಧಿಯಾದ ಸ್ವಾಮಿನಿಷ್ಠ ಸೇವಕ ಸೋಮರಸಯ್ಯನನ್ನು ಸೀಮಿತ ಚೌಕಟ್ಟಿನಲ್ಲಿ ವಿಚಾರಣೆ ನಡೆಸಿ ಮರಣದಂಡನೆ ವಿಧಿಸುತ್ತಾರೆ. ಸಿಂಹಾಸನದ ಮೇಲಿನ ವ್ಯಾಮೋಹ ಮತ್ತು ಕುತಂತ್ರ ಹೀಗೊಬ್ಬ ಸ್ವಾಮಿನಿಷ್ಠ ಸೇವಕನನ್ನು ಬಲಿ ತೆಗೆದುಕೊಳ್ಳುತ್ತದೆ. ಉತ್ಕಲದ ಗಣಪತಿಯನ್ನು ಎದುರಿಸಲು ತೆರಳಿದ್ದ ರಾಮರಾಯ ಮತ್ತು ಬಿಜಾಪುರದ ಸೈನ್ಯವನ್ನು ಮಣಿಸಲು ಹೋಗಿದ್ದ ತಿರುಮಲರಾಯ ಚಿನ್ನಾದೇವಿಯ ಮೂಲಕ ವಿಷಯ ತಿಳಿದು ರಾಜಧಾನಿಗೆ ಧಾವಿಸಿ ಬರುತ್ತಾರೆ. ಇಬ್ಬರ ಹಂಚಿಕೆಯೂ ಒಂದೇ ಆಗಿರುತ್ತದೆ, ಅದು ಸಿಂಹಾಸನದ ಕೈವಶ. ಅಳಿಯ ರಾಮರಾಯ, ತಿರುಮಲರಾಯ ಇವರಿಬ್ಬರು ಸಕಲಂ ಸಹೋದರರನ್ನು ಸಂಧಿಸುತ್ತಾರೆ. ಈ ಒಂದು ಭೇಟಿ ಮಾತ್ರದಿಂದಲೇ ಸಕಲಂ ಸಹೋದರರು ಸಿಂಹಾಸನದ ಕಬಳಿಕೆಗೆ ನಿರಪರಾಧಿ ಸೋಮರಸಯ್ಯನನ್ನು ಕೊಂದು ಕುತಂತ್ರ ರೂಪಿಸಿರುವುದು ಮನವರಿಕೆ ಆಗುತ್ತದೆ. ಇಲ್ಲಿ ಸೇರಿದ ಎಲ್ಲರೂ ಸ್ವಾರ್ಥ ಸಾಧಕರೇ. ಅಳಿಯ ರಾಮರಾಯ ಮತ್ತು ತಿರುಮಲರಾಯರಿಗೆ ಮತ್ತು ಸಕಲಂ ಸಹೋದರರಿಗೆ ತಾವುಗಳು ಪರಸ್ಪರ ಅತ್ಯಂತ ಸಮರ್ಥರಾದ ಪ್ರತಿಸ್ಪರ್ಧಿಗಳೊಂದಿಗೆ ಸೆಣಸಬೇಕೆಂಬ ವಿಷಯ ಸ್ಪಷ್ಟವಾಗಿ ಮನವರಿಕೆಯಾಗುತ್ತದೆ. ಈ ಅಂತಹ ಕಲಹದಿಂದ ಅರಾಜಕತೆ ಸೃಷ್ಟಿಯಾಗುತ್ತದೆ. ವಿಜಯನಗರದಲ್ಲಿನ ಇಂತಹ ಒಂದು ಅರಾಜಕತೆಯನ್ನು ಕಂಡ ಬಿಜಾಪುರದ ಸುಲ್ತಾನ ವಿಜಯನಗರದ ಮೇಲೆ ದಾಳಿ ಮಾಡಲು ನಿರ್ಧರಿಸುತ್ತಾನೆ. ಬಿಜಾಪುರದ ಸುಲ್ತಾನ ಮತ್ತು ಬೆಳಗಾಂ ಅಧಿಪತಿ ಅಸದ್ ಖಾನ್ ಇಬ್ಬರು ಪೋರ್ಚುಗೀಸರನ್ನು ವಿಜಯನಗರದ ಮೇಲೆ ಎತ್ತಿಕಟ್ಟಲು ಯಶಸ್ವಿಯಾಗುತ್ತಾರೆ. ಇದರ ಕಾರ್ಯತಂತ್ರ ಕೃತಿಯಲ್ಲಿ ಸುಮಾರು 20 ಪುಟಗಳಷ್ಟು ವಿಸ್ತಾರವಾಗಿದೆ.
ಇದನ್ನು ಓದಿಯೇ ಆನಂದಿಸಬೇಕು. ಒಂದು ಕಾಲಕ್ಕೆ ಬಿಜಾಪುರದ ಆದಿಲ್ ಶಾ ಮತ್ತು ಪೋರ್ಚುಗೀಸರು ಶತ್ರುಗಳಾಗಿದ್ದು, ಈಗ ವಿಜಯನಗರವನ್ನು ಮಣಿಸುವ ಒಂದೇ ಉದ್ದೇಶದಿಂದ ಪರಸ್ಪರ ಮಿತ್ರರಾಗುತ್ತಾರೆ. ಯುದ್ಧದಲ್ಲಿ ಗೋವೆಯ ಕೆಲವು ಪ್ರಾಂತ್ಯ, ರಾಯಚೂರು, ಮುದ್ಗಲ್ ಪ್ರಾಂತ್ಯಗಳು ವಿಜಯನಗರದ ಕೈಬಿಟ್ಟು ಹೋಗುತ್ತವೆ. ಇದರ ಮಧ್ಯೆ ವಿಜಯನಗರ ಮತ್ತು ಪಾಂಡ್ಯರ ಮಿತ್ರತ್ವ ಮತ್ತು ಆ ಸಂಸ್ಥಾನದಲ್ಲಿನ ರಾಜ್ಯಗಳ ಒಳಕಲಹಗಳು ಸವಿಸ್ತಾರವಾಗಿ ಪ್ರಸ್ತಾಪಿತವಾಗಿವೆ. ಚೋಳರ ವೀರಶೇಖರ ಚೋಳನ ಆಕ್ರಮಣದಿಂದ ಪದಚ್ಯುತನಾದ ಪಾಂಡ್ಯರ ಚಂದ್ರಶೇಖರ ವರ್ಮ ವಿಜಯನಗರದ ಆಶ್ರಯಕ್ಕೆ ಬರುತ್ತಾನೆ. ಅಚ್ಯುತರಾಯ ಚೋಳರ ವೀರಶೇಖರನನ್ನು ಎದುರಿಸಲು ಮತ್ತು ಪದಚ್ಯುತಗೊಂಡ ಚಂದ್ರಶೇಖರ ವರ್ಮನನ್ನು ಸಿಂಹಾಸನದಲ್ಲಿ ಪುನರ್ ಪ್ರತಿಷ್ಠಾಪಿಸಲು ತನ್ನ ದಂಡನಾಯಕ ನಾಗಮನಾಯಕನನ್ನು ಕಳುಹಿಸುತ್ತಾನೆ. ಯುದ್ಧದಲ್ಲಿ ವೀರಶೇಖರ ಚೋಳನನ್ನು ಹಿಮ್ಮೆಟ್ಟಿಸಿದ ನಾಗಮನಾಯಕನಿಗೆ ತಾನೇ ಏಕೆ ಪಾಂಡ್ಯ ಸಂಸ್ಥಾನಕ್ಕೆ ಅಧಿಪತಿ ಆಗಬಾರದು ಎಂಬ ದುರಾಲೋಚನೆ ಮೂಡುತ್ತದೆ. ಇಲ್ಲಿಂದ ಕಥೆ ಮತ್ತೊಂದು ತಿರುವು ತೆಗೆದುಕೊಳ್ಳುತ್ತದೆ. ತೆರವಾದ ಸಿಂಹಾಸನಕ್ಕೆ ಅಪ್ರಾಪ್ತನಾದ ವೆಂಕಟಾದ್ರಿಗೆ ನೆಪಮಾತ್ರಕ್ಕೆ ಪಟ್ಟಾಭಿಷೇಕ ನೆರವೇರಿಸಿ ಇಡೀ ಆಡಳಿತ ಸೂತ್ರವನ್ನು ಸಕಲಂ ಸಹೋದರರೇ ವಹಿಸಿಕೊಳ್ಳುತ್ತಾರೆ. ಇಲ್ಲಿನ ಮುಂದೆ ಮತ್ತೆ ಬಿಜಾಪುರದ ಸುಲ್ತಾನ ಆದಿಲ್ ಶಾ ವಿನಯ ಆಗಮನ, ಬರಿದಾದ ರಾಜಭಂಡಾರವನ್ನು ತುಂಬಿಸಲು ವಿಜಯನಗರದಲ್ಲಿನ ಒಂದು ಗುಪ್ತ ನಿಧಿಯ ಹುಡುಕಾಟ, ಗುಪ್ತ ನಿಧಿ ತೋರಿಸುವ ಸಂಚು ರೂಪಿಸಿ ಶ್ರೀಕೃಷ್ಣದೇವರಾಯನ ಪತ್ನಿಯರನ್ನು ಸೆರೆಯಿಂದ ಮುಕ್ತಗೊಳಿಸಲು ನೆರವಾಗುವ ರಹಸ್ಯ ಅರಿತ ರಾಜಗುರು ಭರತಾಚಾರ್ಯರ ಮುಂದೆ ಅವರು ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ರಾಜನಿಷ್ಠೆಯನ್ನು ಮೆರೆಯುವುದು, ಹೀಗೆ ಕಥೆ ಮುಂದುವರಿಯುತ್ತದೆ. ಸೆರೆಯಿಂದ ತಪ್ಪಿಸಿಕೊಂಡ ಶ್ರೀಕೃಷ್ಣದೇವರಾಯನ ರಾಣಿವಾಸದವರು ಪೆನಗೊಂಡೆಯಲ್ಲಿದ್ದ ಅಳಿಯ ರಾಮರಾಯನನ್ನು ಸೇರುತ್ತಾರೆ. ಸುಮಾರು 12 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯಕ್ಕೆ ಆವರಿಸಿದ್ದ ಸಕಲಂ ಸಹೋದರರ ಪೈಶಾಚಿಕ ಆಳ್ವಿಕೆಯನ್ನು ಅಳಿಯ ರಾಮರಾಯ ಮುಕ್ತಗೊಳಿಸುವುದೇ ಕಥೆಯ ಕೊನೆಯ ತಿರುವು. ಶ್ರೀಕೃಷ್ಣದೇವರಾಯನ ಮಲ ಸಹೋದರ ರಂಗರಾಯನ ಮಗ ಸದಾಶಿವರಾಯನಿಗೆ ಪಟ್ಟಕಟ್ಟಿ ರಾಜ್ಯಸೂತ್ರವನ್ನು ಅಳಿಯ ರಾಮರಾಯ ವಹಿಸಿಕೊಳ್ಳುವಲ್ಲಿ ಕಾದಂಬರಿ ಮುಕ್ತಾಯವಾಗುತ್ತದೆ. ಪ್ರಿಯ ಓದುಗರೆ, ಸುಮಾರು 287 ಪುಟದ ಈ ಒಂದು ಕಾದಂಬರಿಯನ್ನು ಕೇವಲ 1-2 ಪುಟಕ್ಕೆ ಸೀಮಿತಗೊಳಿಸಿ ನನ್ನ ಅನಿಸಿಕೆಯನ್ನು ಬರೆದಿದ್ದೇನೆ. ಅದೇನೇ ಇದ್ದರೂ ಕಾದಂಬರಿಯ ಪ್ರತಿ ಪುಟವು ಓದುಗರ ನಿಕಟ ಭಾವಕ್ಕೆ ಬರುವುದರಲ್ಲಿ ಸಂದೇಹವೇ ಇಲ್ಲ. ನೀವು ಓದಿ ಆನಂದಿಸಿ. ಮುಂದಿನ ಭಾಗದೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು.